ಒಬ್ಬ ಗುರು, ಒಬ್ಬ ತಂದೆ ತಾಯಿ ಎಂಥ ಶಕ್ತಿ ಕೊಡ್ಬೋದು ಮಗ್ಗ ಅಂತ ಒಂದೆಲ್ಲೋ ಕತೆ ಬರೆದಿದ್ದೆ ನಾನು. ಇದಾದದ ಕತೆ ಜಪಾನ್ಯಾಗ. ಒಬ್ಬ ಹುಡುಗ, ಆ 8 ವರ್ಷದ ಹುಡುಗ ಕರಾಟೆ ಚಾಂಪಿಯನ್ ಆಗಬೇಕು ಅಂತ ಆಶೆ. ಅವನು ಭಾಳ ಚಂದ ಪ್ರಾಕ್ಟೀಸ್ ಮಾಡ್ತಿದ್ದ. ಗುರುವಿನ ಕಡೆ ಹೋದ. ಗುರು ದಿನ ಕೋಚಿಂಗ್ ಕೊಡ್ಬೇಕು ಅವಂಗೆ. ಆ ಹುಡುಗ ಬೆಳೆಯೋ ರೀತಿ ನೋಡಿ ಅವಂಗೆ ಗುರುಗೆ ಅನಿಸ್ತು, ಇವ್ ಆಗ್ತಾನೆ ರೀ, ಚಾಂಪಿಯನ್ ಆಗ್ತಾನಿವ ಅಂತ ಅನಿಸ್ತು. ಆದ್ರೆ ದುರ್ದೈವ, ಆ ಹುಡುಗ 11 ವರ್ಷದವಿದ್ದಾಗ ಅವ್ವ ಅಪ್ಪನ ಜೋಡಿ ಕಾರ್ನಾಗೆಲ್ಲ ಹೋಗ್ತಿದ್ದ. ಕಾರಿಗೆ ಆಕ್ಸಿಡೆಂಟ್ ಆಯ್ತು. ಆ ಹುಡುಗನ ಎಡಗೈ ಕತ್ತರಿಸೋದು, ಮೊಳಕೈ ತನಕ ಕತ್ತರಿಸೋದು. ಆಮೇಲೆ ಗ್ಯಾಂಗ್ರೀನ್ ಆಗ್ಬಿಡ್ತು. ಈ ಭುಜದ ತನಕ ತೆಗೆದ್ಬಿಟ್ರು. ಕೈನೇ ಇಲ್ಲ ಎಡಗಡೆ ಪೂರ. ಆ ಹುಡುಗಂದ ನನ್ನ ಜೀವನ ಮುಗೀತು ಅಂದ. ಯಾಕಂದ್ರೆ ಅವನ ಆಸೆ ಇದ್ದದ್ದೇನು, ಕರಾಟೆ ಚಾಂಪಿಯನ್ ಆಗಬೇಕು, ನ್ಯಾಷನಲ್ ಚಾಂಪಿಯನ್ ಆಗಬೇಕು ಅಂತ. ಈ ಎಡಗೈನೇ ಇಲ್ಲ, ಕರಾಟೆ ಏನು ಮಾಡ್ತಾನೆ ಪಾಪ. ಮನ್ಯಾಗ ದುಃಖದಿಂದ ಕೂತಿದ್ದ. ಒಂದು ದಿವ್ಸ ಕರಾಟೆ ಮಾಸ್ತರ್ ಮನೆಗೆ ಬಂದರು. ಯಾಕೋ ಬರೋದಿಲ್ಲ ಕೋಚಿಂಗಿಗೀಗ ಅಂದರು. ಒಂದು ತಮಾಷೆ ಮಾಡ್ತೀರೇನು ಸರ್ ಅಂದ. 2 ಕೈ ಸಾಲೋದಿಲ್ಲ ಕರಾಟೆಗೆ ಅಂತಂದ್ರಾಗ ಒಂದು ಕೈನೇ ಇಲ್ಲ ನನಗೆ, ನಾ ಏನು ಕರಾಟೆ ಮಾಡ್ತೀನಿ. ನೀ ಬಾರೋ, ನಿನ್ನ ಉದ್ದೇಶ ನ್ಯಾಷನಲ್ ಚಾಂಪಿಯನ್ ಆಗ್ಬೇಕಲ್ಲ, ನಾ ಮಾಡ್ತೀನಿ ಬಾ ನಿನ್ನ. ಹುಡುಗ ಆಶಾದ್ಲೆ ಗುರು ಕಡೆ ಹೋದ. ಗುರು 2 ಮಾತು ಹೇಳಿದ. ಇನ್ನು ದಯವಿಟ್ಟು ತಿಳ್ಕೊಬೇಕು, ಭಾಳ ಸಿಂಬಾಲಿಕ್ ಅದ ಕತೆ ಇದು. ಗುರು ಹೇಳ್ದ, ನೋಡು ಮಗು, 2ರಾಗ ಪೂರ್ತಿ ನಂಬಿಕೆ ಇರ್ಬೇಕು ನಿನಗೆ. ನಾನು ನಿನಗೆ ಕಲಿಸೋದು ಒಂದೇ ಪೇಚ್ ಕಲಿಸ್ಕೊಡ್ತೀನಿ. ಸಾಕಷ್ಟು ಪೇಚ್ ಇರ್ತಾವೆ ಕರಾಟೆ ಹಾಕಲಿಕ್ಕೆ, ಒಂದೇ ಪೇಚ್ ಕಲಿಸ್ತೀನಿ ನಾನು. ಒಂದ್ರಾದ ಗೆದ್ದುದು ಹೆಂಗೆ ರೀ ಅಂದ. ಇದು ಬೇಡ ನಿನಗೆ. ಗುರುವಿನೊಳಗೆ ನಂಬಿಕೆ ಇರಲಿ. 2ನೇದು, ನಾ ಕಲಿಸಿನಲ್ಲ ಪೇಚು, ಅದು 1ರಾಗ ಶ್ರದ್ಧೆ ಇರಲಿ. 2ನೇದು ಬ್ಯಾಡ ನಿನಗೆ. ಕಂಪ್ಲೀಟ್ ಶ್ರದ್ಧಾ ನಿನ್ನೊಳಗೆ ಇತ್ತಂದ್ರೆ ನೀನು ನ್ಯಾಷನಲ್ ಚಾಂಪಿಯನ್ ಆಗ್ತೀವಿ. ಗಟ್ಟಿ ಮಾಡ್ಕೊ ಮನಸ್ಸನ್ನು. ನಾ ಕಲಿಸೋದು 2. ಒಂದು ಆ ಪೇಚ್ ಕಲಿಸ್ತೀನಿ, ನನ್ನೊಳಗೆ ನಂಬಿಕೆ ಇರ್ಬೇಕು ನಿನಗೆ. 2 ಮಾತ್ರ ಇದ್ರೆ ಸಾಕು ಅಂತ. ಹುಡುಗ ನಂಬ್ಕೊಂಡ ಕಲೀಲಿಕ್ಕೆ ಹತ್ತ. ಅದು ಒಂದೇ ಪೇಜ್ ಕಲಿಸಿದ ಗುರು. ಕಲ್ತಾ ಹುಡುಗ ಅದರ ಚಾಂಪಿಯನ್ ಆಗಿಬಿಟ್ಟ ಆ ಪರ್ಟಿಕ್ಯುಲರ್ ಪೇಜ್ನೊಳಗೆ. ಆದರೂ ಮನಸ್ಸಿನಾಗೆಲ್ಲ ಕೊರಗಿತ್ತು ಅವಂಗೆ. ಒಂದೇ ಪೇಜ್ ಕಲ್ತ್ರೆ ಗೆಲ್ಲುವುದು ಹೆಂಗೆ ನಾನು? 2 ವರ್ಷ ಆದಮೇಲೆ ನ್ಯಾಷನಲ್ ಚಾಂಪಿಯನ್ಶಿಪ್ ಬಂತು. ಎಲ್ಲರ ಹೆಸರು ಕೊಟ್ಟರು, ಇವನು ಹೆಸರು ಕೊಟ್ಟ. ದೊಡ್ಡ ಸುದ್ದಿ ಪೇಪರ್ನಾಗ. ಕೈನೇ ಇಲ್ದಂಥ ಹುಡುಗ ಕಾಂಪಿಟೇಷನ್ ಬಂದಾನ. ಎಲ್ಲ ಬಂದಾನ ಪಾಪ. ಮೊದಲೇ ರೌಂಡ್ನೇ ಸೋತು ಹೋಗ್ತಾನ ಅಂದರು. ಮೊದಲೇ ರೌಂಡ್ ನಡೀತು. ಒಬ್ಬ ವಿರುದ್ಧ ವೈರಿ ಬಂದ. ಈ ಹುಡುಗ ಏನು ಮಾಡ್ದ ಗೊತ್ತದ? ಆ ಕಲ್ತದ್ದು ಒಂದೇ ಪೇಜ್ ಅಲ್ಲ, ಮತ್ತೊಂದು ಏನೂ ಬರೋದಿಲ್ಲ ಅವಂಗೆ. ಆ ಪೇಜ್ ಹಾಕಿದ, ಎದುರಿಗಿದ್ದ ಒಂದು ಹಪ್ಪಂದು ಬಿದ್ದು ಹೋದ. 1 ಮಿನಿಟ್ನಾಗ ಯುದ್ಧ ಮುಗ್ದೆ ಹೋತು. 2nd ರೌಂಡಿಗೆ ಹೋದ. ಒಂದಂದ್ರು ಚಿತ್ರ ಆತಲ್ರಿ ಇದು, ಅವ ಯಾಕೆ ಬಿದ್ದವ? ಒಂದೇ ಕೈಲಿ ಹಿಂಗೆ ತಿರುಗಿದ್ರೆ ಬಿದ್ದೆ ಹೋಗ್ಬಿಟ್ಟ ಹುಡುಗ. ಬಹುತೇಕ ಸಹಾನುಭೂತಿಯಿಂದ ಬಿದ್ದಿರಬೇಕು ಕೈಯಲ್ಲಿ ಹುಡುಗ ಅಂತ. 2ನೇ ರೌಂಡ್ ಆತು, 3ನೇ ರೌಂಡ್ ಆತು, 4ನೇ ರೌಂಡ್ ಆತು. ಸೆಮಿಫೈನಲ್ ತನಕ ಬಂದ್ಬಿಟ್ಟ ಹುಡುಗ. ಪೇಪರ್ನ ನ್ಯೂಸ್ ಅದೇ, ಕೈಯಿಲ್ದ ಹುಡುಗ ಸೆಮಿಫೈನಲ್ ಬಂದ. ಎಲ್ಲರಿಗೂ ಆಶ್ಚರ್ಯ ಅದು. ಕಡೆಗೆ ಸೆಮಿಫೈನಲ್ನ ಸಹಿತ ಆ ಅಪೋನೆಂಟನ್ನು ಸೋಲಿಸಿ ಫೈನಲಿಗೆ ಬಂದ್ಬಿಟ್ಟ. ಇವನು ವಿರುದ್ಧ ಫೈನಲಿಗೆ ಬಂದವ ಭಾರಿ ರಾಕ್ಷಸ ಮನುಷ್ಯ, ಸುಮೋ ರೆಸ್ಲರ್ ಟೈಪ್ ಮನುಷ್ಯ. ಅವನು ದಾಂಡಿಗ. ಅವ್ನು ಹೇಳ್ದ, ನೋಡಪ್ಪ ಹುಡುಗ, ಫೈನಲ್ ತನಕ ಬಂದು ಇದೇ ಹೆಚ್ಚಿನ ನಿನಗೆ ಸಾಕು. ಇನ್ನು ಜಾಸ್ತಿ ಪ್ರಯತ್ನ ಮಾಡ್ಲಿಕ್ಕೆ ಹೋಗಬೇಡ. ಯಾಕಂದ್ರೆ ನಾನು ಯುದ್ಧದಾಗ ಕರಾಟೆ ಮಾಡುವಾಗ ನೀನು ಹೊಡೆದ್ರೆ ಸತ್ತೇ ಹೋಗ್ಬಿಡ್ತೀಯಪ್ಪ ನೀನು. ಸಣ್ಣ ಹುಡುಗ ನೀನು, ಸಾಕು ಅಂತ ಹೇಳ್ಬಿಡು. ಆ ಹುಡುಗ ಹೌದು ಅನ್ನಿಸ್ತು. ಗುರು ಕಡೆ ಹೋದ. ಹಿಂಗೆ ಅಂತಾರ್ರಿ ಅವರು, ಫೈನಲ್ ತನಕ ಬಂದು ಸಾಕು ಅಂತಾರೆ, ಬಿಟ್ಬಿಡ್ಲೇನೋ ಅಂದ. ಗುರು ಸರಿಯಾಗಿ ಕಪ್ಪಾಳಿಗೆ ಹೊಡೆದ. ನಿನಗೇನು ಹೇಳಿದ್ದೆ ನಾನು? ನಂಬಿಕೆ ಕಳ್ಕೊಬೇಡ ಅಂತ ಹೇಳಿದ್ದೆ. ನಿನ್ನೊಳಗೆ ಶ್ರದ್ಧೆ ಇಟ್ಕೋ, ನೀ ಕಲ್ತಂಥ ಒಂದು ಪೇಜ್ ಒಳಗೆ ಶ್ರದ್ಧೆ ಇಟ್ಕೋ, ನನ್ನೊಳಗೆ ನಂಬಿಕೆ ಇಟ್ಕೋ, ನೀನು ಮಾಡಿ ಹೋಗಿ ನೀನು ಅಂದ. ಹುಡುಗ ಮರುದಿವಸ ಹೋದ. ಎಲ್ಲರೂ ಅಂದರು ಅನ್ಫೇರ್ ಕಾಂಪಿಟೇಷನ್ ಇದು. ಪುಟ್ಟ ಹುಡುಗ, ಅವನೂರು ದಾಂಡಿಗೆ ರಾಕ್ಷಸ ನಿಂತ್ಕೊಂಡು ನಾನು. ಯುದ್ಧ ಶುರು ಆಯ್ತು. ವಿಸಲ್ ಹೊಡೆದ್ರು. ಒಂದು ಕ್ಷಣದಾಗಿ ಅದೇ ಪೇಜ್ ಹಾಕಿದ. ಆ ರಾಕ್ಷಸ ದಪ್ಪ ಅಂತ ಬಿದ್ದ, ಸೋತ. ಅವಂದ ಕಾಲ ನೀರಿತ್ತು, ಜಾರಿದೆ ಅಂತ ಇವನು ನೆವ ತೆಗೆದ. ಇನ್ನೊಮ್ಮಾಗ್ರಿ ಅಂತ 2nd ಪ್ಲೇ. ಹುಡುಗ ಆಗಲಿ ಅಂದ. ಮತ್ತೊಂದ್ಸಲ ಅದೇ ಪೇಜ್ ಹಾಕಿದ, ಮತ್ತೆ ಬಿದ್ದವ. ಚಾಂಪಿಯನ್ ಆಗಿಬಿಟ್ಟು ಹುಡುಗಿವ. ಅವನು ಸೋತವಂಗೂ ಆಶ್ಚರ್ಯ, ಗೆದ್ದವಂಗೂ ಆಶ್ಚರ್ಯ, ಯಾಕಾದೆ ಚಾಂಪಿಯನ್ ನಾನು ಅಂತ. ಗುರುಗಳ ಕಡೆ ಹೋದಂತ, ನನಗೇನು ಅರ್ಥ ಆಗೋಲ್ದು ಸರ್. ಎಲ್ಲರೂ ಸೋತರು, ನಾ ಚಾಂಪಿಯನ್ ಆದೆ. ಹೆಂಗೆ ಚಾಂಪಿಯನ್ ಆದೆ? ಬರೋದೇ ಒಂದು ಪೇಚ್ ನನಗೆ ಅಂತ. ಅವಾಗ ಅವ್ನು ಗುರು ಹೇಳ್ತಾನೆ, ಚಿಂತೆ ಮಾಡಬೇಡ ಮಗು, ನೀನು ಕಲಿಸಿದ ಪೇಚ್ ಎಂಥದ್ದು ಗೊತ್ತದ ನಿನಗದು. ಆ ಪೇಚ್ ಎಂಥದ್ದು ಕಲಿಸಿನಂದ್ರೆ, ನೀ ಹಾಕಿದ ಪೇಚಿಂದ ಪಾರ್ ಆಗಬೇಕಾದ್ರೆ ಅವ್ರಿಗೆ ಒಂದೇ ಹಾದಿ ಇರೋದು. ಅದೇನಂದ್ರೆ ನೀನು ಎಡಗೈ ತಿರುವಿ ಹಿಂತಿರ್ಬೇಕು. ಹಿಂಗೆ ನೀನು ಎಡಗೈನೇ ಇಲ್ಲ, ಏನು ತಿರುಗುತ್ತಾರೆ ಅವರು. ಎಂಥ ಮಜಾ ಅದ ನೋಡಿ. ನೀನು ಸೋಲಿಸ್ಬೇಕಾದ್ರೆ ಒಂದೇ ಒಂದು ಹಾಕಬಾರ್ದು. ಅವ್ರಂದ್ರೆ ನೀನು ಎಡಗೈ ತಿರುಗಿಸ್ಬೇಕು. ಅವರು ನೀನು ತಿರುಗಿಸ್ಲಿಕ್ಕೆ ಎಡಗೈನೇ ಇಲ್ಲ, ಅದಕ್ಕೆ ಇಂಥ ಪೇಚ್ ಮಾಡೀನಿ ನಾನು ಅಂತ. ಒಬ್ಬ ಸಮರ್ಥನಾದಂಥ ಗುರು ಕೈಯಾಗಿ ಶಿಕ್ಷಾ ಸಿಕ್ಕ ಅಂದರೆ ಅವನ ಅಶಕ್ತತೆಯನ್ನು ಕೂಡ ಸಶಕ್ತತೆಯನ್ನಾಗಿ ಮಾಡ್ತಾನೆ ಗುರು. ಆತ್ಮವಿಶ್ವಾಸ ಬೆಳೆಸ್ತಾನೆ. ಅದನ್ನು ನಾವು ಮನ್ಯಾಗ ಮಾಡಬೇಕು.